ಇನ್ನು ಈ ಪ್ರಕರಣದಲ್ಲಿ ಕಲ್ಲು ತೂರಾಟ ಘಟನೆ ನಡೀತು. ಮಾಸ್ಟರ್ ಮೈಂಡ್ ಸೇರಿ 7 ಮಂದಿಯನ್ನು ಪೊಲೀಸರು ಕಸ್ಟಡಿಗೆ ತಗೊಂಡಿದ್ದಾರೆ. ಬ್ಯಾಲೆನ್ಸ್ ಇತ್ತು 7 ಜನ, 22 ಜನರನ್ನು ಅರೆಸ್ಟ್ ಮಾಡಿದ್ರು. ಇನ್ನು 7 ಜನ. ಸೊ ಇರ್ಫಾನ್ ಅಂತ ಈತ ಮಾಸ್ಟರ್ ಮೈಂಡ್, ಈತ ಚನ್ನಪಟ್ಟಣದವನು ಮೋಸ್ಟ್ಲಿ. ಇದಕ್ಕೆ ಬಂದು ಸೇರ್ಕೊಂಡಿದ್ದ, ಇಲ್ಲಿ ಸೆಟ್ಲ್ ಆಗಿದ್ದದ್ದು ಮದ್ದೂರಿನಲ್ಲಿ. ಇರ್ಫಾನ್ ಸೇರಿ ಗ್ಯಾಂಗ್ನ 7 ಆರೋಪಿಗಳ ವಿಚಾರಣೆ ಆಗಿದೆ. ಕಲ್ಲು ತೂರಾಟ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕಾಗಿದೆ. ಮಂಡ್ಯ SP ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. 29 ಮಂದಿಯನ್ನು ಗುರುತಿಸಿದ್ರು ವಿಡಿಯೋ CCTV ದೃಶ್ಯವನ್ನು ಆಧರಿಸಿ. ಅಲ್ಲಿಗೆ 29 ಮಂದಿಯನ್ನೂ ಕೂಡ ಬಂಧಿಸಿದಂತಾಗಿದೆ. ಈ ಪ್ರಕರಣದಲ್ಲಿ ಇಡೀ ಪ್ರಕರಣದ ಮಾಸ್ಟರ್ ಮೈಂಡೇ ಈ ಇರ್ಫಾನ್ ಅಂತಕ್ಕಂಥದ್ದು ಗೊತ್ತಾಗಿದೆ. ಮಾಸ್ಟರ್ ಮೈಂಡ್ ಇರ್ಫಾನ್ ಆಗಿದ್ದರೂ ಕೂಡ ಈತನ ಹಿಂದೆ ಯಾರಿದ್ದಾರೆ, ಯಾರ ಚಿತಾವಣೆ ಅಂತಕ್ಕಂಥದ್ದು ಈಗ ಪತ್ತೆ ಹಚ್ಚಬೇಕಾಗಿರ್ತಕ್ಕಂಥದ್ದು. ಸಂಘಟನೆಗಳಿಂದ ಯಾರು, ಯಾವ ಸಂಘಟನೆ ಇದೆ, ಯಾರು ಇವರಿಗೆ ಈ ಐಡಿಯಾ ಕೊಟ್ಟಿದ್ದು, ಇಲ್ಲ ಎಲ್ಲನೂ ನಾನೇ ಪ್ಲ್ಯಾನ್ ಮಾಡಿದೆ ಅಂತ ಆತ ಹೇಳ್ತಾನೆ ಗೊತ್ತಿಲ್ಲ. ಬಟ್ ಆತನದು ಏನೋ ಒಂದಷ್ಟು ಹಿಸ್ಟ್ರಿ ಓದ್ತಾ ಇದ್ದೆ ನಾನು. ಆತ ಇದೇ ಫಸ್ಟ್ ಟೈಮ್ ಅಲ್ಲ. ಯಾವಾಗ ಈ ಥರ ಮೆರವಣಿಗೆಗಳು DJ ಯಾವ ಸಂದರ್ಭದಲ್ಲಿ ಹೋಗ್ತಿರುತ್ತೆ ಎಲ್ಲ ಟೈಮ್ನಲ್ಲೂ ಈತ ಫ್ರೆಂಡ್ಸ್ ಜೊತೆ ಸಿಟ್ಟಿನಿಂದ ಮಾತನಾಡ್ತಾ ಇದ್ದ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಈ ಇರ್ಫಾನ್ ಯಾರು, ಇವನು ಮಾಸ್ಟರ್ ಮೈಂಡ್ ಅಂತ ಹೇಗೆ ಗೊತ್ತಾಯಿತು, ಇವನ ಉದ್ದೇಶ ಏನಾಗಿತ್ತು, ಈ ತಂಡದ ಹಿಂದೆ ಯಾವುದಾದ್ರೂ ಸಂಘಟನೆಗಳಿದೆಯಾ, ಇದಕ್ಕೆಲ್ಲ ಉತ್ತರ ಕಂಡಿಡ್ಕೊಂಡಿದ್ದಾರಾ ಮಂಡ್ಯ ಪೊಲೀಸರು? ಅರವಿಂದ್, ಇದೀಗ 22 ಮಂದಿಯನ್ನ ಬಂಧನಕ್ಕೆ ಒಳಪಡಿಸಿದ್ರು. ಈ ಪೈಕಿ ಇದೀಗ ಅವರೆಲ್ಲರೂ ಕೂಡ ನ್ಯಾಯಾಂಗ ಬಂಧನದಲ್ಲಿದ್ರು. ಆದರೆ ಇದೀಗ 7 ಮಂದಿಯನ್ನ ಇದೀಗ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿರುತ್ತದೆ. ಈ ಪೈಕಿ ಇರ್ಫಾನ್ ಈ ಪ್ರಕರಣದ ಕಿಂಗ್ ಪಿನ್ ಆಗಿದ್ದಾನೆ. ಅವನು ಕೂಡ ಇದೀಗ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಅಂದ್ರೆ ಇರ್ಫಾನ್ ಮೂಲತಃ ಚನ್ನಪಟ್ಟಣದವನಾಗಿರ್ತಾನೆ. ಇಲ್ಲಿ ಮದ್ದೂರಿನಲ್ಲಿ ಹಲವು ವರ್ಷಗಳಿಂದ ನೆಲೆಸಿರ್ತಾನೆ. ಈತನ ಸ್ನೇಹಿತ ಜಾಫರ್ ಅಂತೇಳಿ, ಈ ಜಾಫರೇ ಕೂಡ ಇರ್ಫಾನ್ಗೆ ಪ್ರೇರೇಪಣೆ ನೀಡುವಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇರ್ತಾನೆ. ಯಾಕೆಂದ್ರೆ ನಮ್ಮ ಮಸೀದಿಯ ಮುಂಭಾಗ ಗಣೇಶನ ಮೆರವಣಿಗೆ ಹೋಗುವಂಥದ್ದು ನನಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರವೋಕ್ ಮಾಡುವಂಥ ಕೆಲಸವನ್ನ ಇರ್ಫಾನ್ಗೆ ಮಾಡ್ತಾನೆ. ಇದಾದ ಬಳಿಕವಾಗಿ ಇರ್ಫಾನ್ ಏನಿರ್ತಾನೆ, ಈತ ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡು ರೂಪುರೇಷೆಗಳನ್ನ ಮಾಡ್ತಾನೆ. ಗಣೇಶನ ಮೆರವಣಿಗೆ ಹೋಗ್ಬೇಕಂತ ಸಂದರ್ಭದಲ್ಲಿ ಯಾರ್ಯಾರು ಯಾವ ಕೆಲಸಗಳನ್ನ ಮಾಡಬೇಕು, ಕಲ್ಲನ್ನ ಯಾರ್ಯಾರು ಯಾವ ಸ್ಥಳದಿಂದ ಹೊಡಿಬೇಕು, ಜೊತೆಗೆ ಲೈಟ್ ಅನ್ನ ಯಾರು ಆಫ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ರೀತಿಯಾದಂತಹ ಪ್ಲಾನ್ಗಳನ್ನ ಮಾಡುವಂಥದ್ದು. ಇದೆಲ್ಲವೂ ಕೂಡ ಸ್ಥಳೀಯ CC ಕ್ಯಾಮ್ರಾದಲ್ಲಿ ಸಂಪೂರ್ಣವಾಗಿ ರೆಕಾರ್ಡ್ ಆಗಿದೆ. ಆ ಒಂದು CCTVಯ ದೃಶ್ಯಾವಳಿಗಳನ್ನ ಆಧಾರವನ್ನಾಗಿ ಇಟ್ಕೊಂಡು ಇದೀಗ ಪೊಲೀಸರು 29 ಮಂದಿಯನ್ನ ಗುರುತು ಮಾಡಿದ್ರು. ಈ ಪೈಕಿ ಸದ್ಯ 22 ಮಂದಿಯಷ್ಟೇ ಕೂಡ ಬಂಧನ ಆಗಿರುವಂತದ್ದು. ಇನ್ನು 7 ಜನ ಬಂಧನ ಆಗಬೇಕಾಗಿದೆ. ಇವತ್ತು ಏನು ಪೊಲೀಸ್ ಕಸ್ಟಡಿಗೆ ಏನು ತೆಗೆದುಕೊಂಡ್ರು ಅವ್ರನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಸ್ಥಳ ಮಾಜರನ್ನ ಇವತ್ತು ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮ ಎಲ್ಲ ಮಾಹಿತಿಗೆ. ಅಲ್ಲಿಗೆ ಇನ್ನೂ 7 ಜನ ಬಂಧನ ಆಗಬೇಕು. ಬಟ್ ಈ 22 ಜನ ಜುಡಿಷಿಯಲ್ ಕಸ್ಟಡಿನಲ್ಲಿದ್ದಾರಲ್ಲ, ಅದರಲ್ಲಿ 7 ಜನರನ್ನ ಮತ್ತೆ ಪೊಲೀಸರು ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಆ ಮಾಸ್ಟರ್ ಮೈಂಡ್ ಇರ್ಫಾನ್ ಕೂಡ ಸೇರಿರ್ತಕ್ಕಂಥದ್ದು.